ನಮಸ್ಕಾರ, BM ಟಿವಿಗೆ ಸ್ವಾಗತ. ನಾನು ಭಾಸ್ಕರ್ ಎಂ. ಭಾರತ ದೇಶಕ್ಕೆ ಸಂವಿಧಾನವನ್ನು ಕೊಟ್ಟು ಸಮಾನತೆಯನ್ನು ತಂದಂತಹ ಪರಮ ಪೂಜ್ಯ ಬೋಧಿಸತ್ವ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಲ್ಲಿ ಶ್ರೀವಾದ ವಂದನೆಗಳನ್ನು ಸಲ್ಲಿಸುತ್ತಾ, ವೇದಿಕೆ ಮೇಲಿರುವಂತಹ ಎಲ್ಲ ಗಣ್ಯರಿಗೂ ಶ್ರೀವಾದ ವಂದನೆಗಳನ್ನು ಸಲ್ಲಿಸುತ್ತಾ, ಮುಂಭಾಗದಲ್ಲಿರುವ ಎಲ್ಲರಿಗೂ ಶ್ರೀವಾದ ವಂದನೆಗಳನ್ನು ಸಲ್ಲಿಸುತ್ತಾ, ಈ ಉಣಿಯನ್ನ ಈಗ ನಮ್ಮವರೇ ಆದಂತಹ ಶಾಸಕರು ಬಂದಿದ್ದಾರೆ. ಏನು ಸಮಸ್ಯೆಗಳು ಅದಾವು ಅದನ್ನು ನಾವು ಬಗೆಹರಿಸ್ತಾರ ಅಂತ ನಾವು ವಿಶ್ವಾಸವನ್ನು ಇಟ್ಕೊಂಡಿದ್ದೀವಿ. ಯಾಕಂದ್ರೆ ಇಲ್ಲಿ ಹೆಣ್ಮಕ್ಳಿಗೆ ಶೌಚಾಲಯ ಇಲ್ಲ, ಯಾಕಂದ್ರೆ ಹೆಣ್ಮಕ್ಳಿಗೆ ಒಂದು ಮರ್ಯಾದೆ ಇರ್ತೈತಿ, ಶೌಚಾಲಯ ಇಲ್ಲ, ಮಕ್ಕಳಿಗೆ ಒಂದು ಸ್ಕೂಲ್ ಮಾಡಿದ್ದಾರೆ. ಬಟ್ ಇಲ್ಲಿ ಅನೇಕ ತೊಂದರೆಗಳಾದವು. ಆ ತೊಂದರೆಗಳನ್ನ ನಿಲ್ಲಿಸ್ಬೇಕಂತ ಅವರನ್ನು ನಾನು ವಿನಂತಿ ಎಲ್ಲಾ ಸಮಾಜದವರು ಇದ್ದಾರೆ. ಇದು ಒಂದು ಸಮಾಜವನ್ನ ಮೇಲೆತ್ತುವ ಕೆಲಸವನ್ನು ತಾವು ಮಾಡಬೇಕು ಅಂತ ತಮ್ಮಲ್ಲಿ ನಾನು ತಿಳ್ಕೊತಾ ಇದ್ದೇನೆ. ಆಮೇಲೆ ಎರಡನೇದಾಗಿ ಪರಮ ಪೂಜ್ಯ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ತಂದೆಯವರು ಸಕ್ಪಾಲ್ ಅವರು, ರಾಮ್ಜಿ ಸಕ್ಪಾಲ್ ಅವರು ನಮ್ಮ ಮಗುವನ್ನ ಹೇಗೆ ಬೆಳೆಸುವುದು, ತಾವು ರಾತ್ರಿ ಎದ್ದು ಕೂತು ರಾತ್ರಿ 2 ಗಂಟೆಗೆ ಎದ್ದು ಕೂತು ಮಗುವಿಗೆ ತಾವು ಬರ್ಕೊಂಡು ಮಗನ ಎಬ್ಬಿಸ್ತಾ ಇದ್ರು. ಅಂತ ಒಬ್ಬ ಸಕ್ಪಾಲ್ ಅಂತ, ರಾಮ್ಜಿ ಸಕ್ಪಾಲ್ ಅಂತ ತಂದೆ ತಾಯಿ ಆಗ್ಬೇಕು ನೀವು ಅಂತ ನಾನು ಬಾಬಾ ಸಾಹೇಬ್ ಅಂತ ಮಗು ಇರಬೇಕು, ಅವನನ್ನ ಜಾಗೃತ ಮಾಡಬೇಕು. ನೀವು ತಂದೆ ತಾಯಿಯನ್ನು ನಾವು ತಿಳ್ಕೊತಾ ಇದ್ದೇನೆ ಅಷ್ಟೇ. ಯಾಕಂದ್ರೆ ಸಾವಿತ್ರಿಬಾಯಿ ಫುಲೆ ಅವರು ಹೆಣ್ಮಕ್ಳನ್ನ ಜಾಗೃತ ಮಾಡೋದು. ಭಾರತ ದೇಶದಲ್ಲಿ ಹೆಣ್ಮಕ್ಳಿಗೆ ಎಜುಕೇಶನ್ ಇರಲಿಲ್ಲ, ಆದ್ರೆ ಸಾವಿತ್ರಿಬಾಯಿ ಫುಲೆ ಅವರು ಬಂದು ಹೆಣ್ಮಕ್ಳಿಗೆ ಎಜುಕೇಶನ್ ಅನ್ನು ಕೊಟ್ಟಿದ್ದಾರೆ. ಅಂತ ತಾಯಿಯವರು ತಾವಾಗದ ತಮ್ಮಲ್ಲಿ ಮಕ್ಕಳಿಗೆ ಪರ್ಫೆಕ್ಟ್ ಆಗಿ ಎಜುಕೇಶನ್ ಕೊಟ್ಟಂದ್ರೆ ನಾಳೆ ನಿಮ್ಮ ಮನೆ, ನಿಮ್ಮ ಊರು, ನಿಮ್ಮ ತಾಲೂಕು, ನಿಮ್ಮ ಜಿಲ್ಲಾ, ನಿಮ್ಮ ರಾಜ್ಯನೇ ಚೇಂಜ್ ಮಾಡುವಂತ ಮಗು ಇಲ್ಲಿ ಆಗ್ತಾ ನಾವು ಮಾತನ್ನ ಹೇಳೋ ಜಾಗ ಹೃದಯ ಸಾಮ್ರಾಜ್ಯವನ್ನು ಗೆದ್ದಂತಹ ಸನ್ಮಾನ್ಯ ಮಾನನೀಯ ಆದರಣೀಯ ಭೀಮನಿಗೆ ನನ್ನ ದೀನದ ನಮನಗಳ ಪ್ರಸ್ತಾವ ಈ ಒಂದು ಸಭೆಯಲ್ಲಿ ಉಪಸ್ಥಿತರಿದ್ದು ಈಗ ತಮ್ಮನ್ನು ಉದ್ದೇಶಿಸಿ ಮಾತನಾಡಿದಂಥ ಸನ್ಮಾನ್ಯ ಶ್ರೀ ಶೇಷರಾವ್ ಮಾಣಿಯವರೇ, ಸನ್ಮಾನ್ಯ ಶ್ರೀ ಡಾಕ್ಟರ್ ಶ್ರೀಕಾಂತ್ ಅರ್ಕೇರಿ ಅವರೇ, ಸಂತೋಷ್ ಭಾಸ್ಕರ್ ಅವರೇ, ಸಿದ್ರೇ ದ್ವಯರೇ, ನಾಯ್ಕೋಡಿ ಅವರೇ, ಅವರಿವರೆಲ್ಲರೇ ವೇದಿಕೆ ಮೇಲೆ ಉಪಸ್ಥಿತಂತ ಎಲ್ಲ ಗಣ್ಯಾತಿ ಗಣ್ಯರೇ, ಆತ್ಮೀಯ ಸಹೋದರರೇ, ಶ್ರದ್ಧೆಯ ತಾಯಂದಿರೇ, ಒಂದು ಮಕ್ಕಳೇ, ಪತ್ರಿಕಾ ಮಾಧ್ಯಮದ ಬಂಧುಗಳೇ, ನನ್ನ ಪ್ರಥಮದಲ್ಲಿ ನಾನು ನಿಮ್ಗೆ ಹೇಳ್ಬೇಕಂದ್ರೆ ಇದು ಕಾರ್ಯಕ್ರಮ ನನಗೆ ಗೊತ್ತಿಲ್ಲ. ಇಲ್ಲಿ ಬಂದಾಗ ನಾನು ಕಾರ್ಯಕ್ರಮ ಆಗಿದ್ದೆ, ಕಾರ್ಯಕ್ರಮ ಸರಿ, ನಾವು ಬೆಟ್ಟ ಗೆಸ್ಟ್ ಹೋಗಿದ್ದಪ್ಪ. ವಿಶೇಷ ಅಭಿನಂದನೆ ಮತ್ತು ಭಾಷಣಕಾರ ಆಗಿರ್ತಕ್ಕಂಥ ಶೇಷರಾವ್ ಮಾಣಿಯವರು ಸಮುದಾಯದ ದಲಿತ ಜನಜಾಗೃತಿ ಸಮಾವೇಶದ ಈ ಕಾರ್ಯಕ್ರಮದ ಘನ ಅಧ್ಯಕ್ಷತೆಯನ್ನ ವಹಿಸಿರುವಂತಹ ನಮ್ಮ ನಾಟಾ ಮತಕ್ಷೇತ್ರದ ಜನಪ್ರಿಯ ಶಾಸಕರಾಗಿರ್ತಕ್ಕಂತಹ ಸನ್ಮಾನ್ಯ ವಿಠಲ್ ಸತಗೌಡ ಸಾಹೇಬ್ರೆ ಮತ್ತು ಫೋಟೋ ಪೂಜೆಯನ್ನ ಮಾಡಲಿಕ್ಕೆ ಆಗಿರ್ತಕ್ಕಂಥ ಸಚೇಂದ್ರ ಲಂಬು ಅವರೇ, ಆದ್ಮೇಲಿಂದ ನಮ್ಮ ಜನಪ್ರಿಯ ಸಾಹಿತಿಗಳು ವಿಚಾರರು ಆಗಿರ್ತಕ್ಕಂಥ ಸುಭಾಷ್ ನಾಯ್ಕೋಡಿ ಅವರೇ, ಸಾಮ್ರಾಟ್ ಅಶೋಕ್ ರೆಜಿಮೆಂಟ್ ಅಸೋಸಿಯೇಷನ್ ನಮ್ಮ ಡಾಕ್ಟರ್ ಶ್ರೀಕಾಂತ್ ಅರ್ಕೇರಿ ಅವರೇ, ಈ ಸಂಘಟನೆಯನ್ನು ಆಯೋಜಿಸಿರ್ತಕ್ಕಂಥ ಸಹೋದರ ಮತ್ತು ರಾಜ್ಯ ಸಂಚಾಲಕರಾಗಿರ್ತಕ್ಕಂಥ ಸಂತೋಷ್ ಭಾಸ್ಕರ್ ಅವರೇ, ಚಂದು ಜಾಧವ್ ಅವರೇ, ಸಚೇಂದ್ರ ಲಂಬು ಅವರೇ, ಸಾಗರ್ ಕಾವಳೆ ಅವರೇ, ದಾನಪ್ಪ ಸೂರೂರ್ ಅವರೇ, ಯಶವಂತ ದೊಡ್ಡಮನಿ ಅವರೇ, ಶಂಕರ್ ಚಲವಾದಿ ಅವರೇ, ಮಹೇಶ್ ಜಾಗರ್ ಅವರೇ, ಡಾಕ್ಟರ್ ಸಿದ್ದು ಕಲ್ಲೂರ್ ಅವರೇ, ಗೋಪಿ ಚಲವಾದಿ ಅವರೇ, ಅಮೋಘ್ ಕಟ್ಟಿ ಅವರೇ, ಕಲ್ಲಪ್ಪ ಸಿಂದ್ರೆ ಅವರೇ ಹಾಗೂ ನನ್ನ ಹಿರಿಯರಾಗಿರ್ತಕ್ಕಂಥ ಬಡಾವಣೆಯ
ಎಲ್ಲ ಸಹೋದರ ಸಹೋದರಿಯರೇ, ತಾಯಿಯಂದಿರೇ, ಮುದ್ದು ಮಕ್ಕಳೇ, ಇವತ್ತು ಅಣ್ಣ ಬಸವಣ್ಣನವರು ನೆನಬೇಕಾಗ್ತದೆ. ಹೇಳ್ರೆ ಶಾಲೆ ಎಡೆ ಮಾತಾಡ್ತೀವಿ ಮಾತಾಡ್ಬೇಡಿ ಯಾರು ಇವನಾರವ ಎಂದೆನಿಸದಿರಯ್ಯ, ಇವ ನಮ್ಮವನೆಂದೆನಿಸಯ್ಯ, ನಿಮ್ಮ ಮನೆಯ ಮಗನೆಂದೆನಿಸಯ್ಯ, ಕೂಡಲ ಸಂಗಮ ದೇವ ಅಂತೀನಿ ಬಸವಣ್ಣನ ಹೇಳಿದ್ರು. ಇವತ್ತ ಇದು ಲಿಡ್ಕರ್ ಸಮುದಾಯದ ಒಂದು ಸಮುದಾಯ ಭವನವನ್ನ ಸರ್ಕಾರ ನಿರ್ಮಾಣ ಮಾಡಿಕೊಟ್ಟಿದೆ. ಇಲ್ಲಿ ದಲಿತರು ಅಂದ್ರೆ ಎಲ್ಲಾ ಕೆಳವರ್ಗಗಳು ಈ ಸಮುದಾಯಕ್ಕೆ ಸಂಬಂಧಪಟ್ಟಂತವ್ರು ಬರ್ತಾರೆ. ಇಲ್ಲಿ ಕೇವಲ ಒಂದೇ ಸಮುದಾಯಕ್ಕೆ ಸೀಮಿತವಾಗಿರ್ತಕ್ಕಂಥ ಒಂದು ಜನಾಂಗ ಮಾತ್ರ ಬಂದಿದೆ ಅಂತಕ್ಕಂಥದ್ದು ತುಂಬಾ ನೋವಿನ ಸಂಗತಿ. ಇಲ್ಲಿ 2-3 ಜನಾಂಗಗಳು ಇದ್ರು ಕೂಡ ಈ ಸಮುದಾಯ ಭವನ ತುಂಬಬೇಕಾಗಿತ್ತು. ಇವತ್ತು ನಮ್ಮ MLA ಅವರು ಬರ್ತಾರಪ್ಪ ಅಂತಂದ್ರೆ ಇವತ್ತು ಸಮುದಾಯ ತುಂಬಬೇಕಾಗಿತ್ತು, ತುಂಬಿಲ್ಲ, ಅನಿವಾರ್ಯ. ಸಮಯ ಒಂದು 3-3 ತಾಸು ಲೇಟ್ ಆಯ್ತು, ಅನಿವಾರ್ಯ ಕಾರಣಗಳಿಂದ ಅನಿರೀಕ್ಷಿತವಾಗಿ ಬಂದಿರತಕ್ಕಂಥ ಅತಿಥಿಗಳನ್ನ ಕೂಡ ನಾವು ನೆನಬೇಕಾಗ್ತದೆ. ಇವತ್ತು ನಮ್ಮ ವಿಚಾರವನ್ನು ಇವತ್ತು ನಾವು ನೋಡಬೇಕಾದ್ರೆ ಲೀಡರ್ ಸಮುದಾಯ ಅಂದ್ರೆ ಕೇವಲ ಹಿಂದುಳಿದ ವರ್ಗ ಅಂತೇಳಿ ಇರಲಿ. ಬಸವಣ್ಣವರು ಹೇಳ್ತಾರೆ, ಮಾಡಿ ಕೆಟ್ಟರು ಮನವಿಲ್ಲದೆ, ನೀಡಿ ಕೆಟ್ಟರು ನಿಜವಿಲ್ಲದೆ, ಮಾಡುವುದು ನೀಡುವುದು ಮನವಲ್ಲಾದರೆ ಕೂಡಿಕೊಂಡಂತ ನಮ್ಮ ಕೂಡಲ ಸಂಗಮ ದೇವ ಅಂತೇಳಿ. ಇವತ್ತು ಅದನ್ನ ಯಾರು ಮಾಡ್ತಾ ಇಲ್ಲ. ಅವ್ರ ಮನೆಯ ನೌಕರಿ ಅದೇನಂದ್ರೆ ಇವ್ರನ್ನಾಗಿರೋದ ಕ್ಯಾರ ನಿಂದ ಕುಡಿತಕ್ಕಂಥ ಒಂದು ಸಂಪ್ರದಾಯ ನಮ್ಮಲ್ಲಿದೆ. ಅವ್ರಿಗೆ ಒಳ್ಳೇದಾಗ್ತಿತ್ತು ಅಂತಂದ್ರೆ ಒಂದು ಚಾಡಿ ಸಿಪ್ಪಾಡಿ ಅಂತಕ್ಕಂಥ ಒಂದು ವಿಚಾರವನ್ನು ಮಾಡಿ ಒಂದು ಸಮುದಾಯವನ್ನು ಬಂದು ಬೆಳೀತಕ್ಕಂಥ ಒಂದು ಮನೆತನವನ್ನು ಬಂದು ಬೆಳೀತಕ್ಕಂಥ ವಿಚಾರಗಳು ನಮ್ಮಲ್ಲಿ ಮೂಡ್ತಾ ಇವೆ. ಈ ಮೌಢ್ಯತೆಗಳು ಕೇಳಿದೆ ಮಾತಾಡೋಣ ಹೋಗ್ಬಿಡ್ತೀನಿ ನೋಡಿ. ಇಂಥ ಮೌಢ್ಯತೆಗಳನ್ನ ಒತ್ತು ದೂರ ಇಡಬೇಕು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೂಡ ಹೇಳ್ತಾರೆ, ನಮ್ಮನ್ನ ಮೇಲ್ವರ್ಗಗಳು ಮೋಸ ಮಾಡಿ ವಂಚನೆ ಮಾಡಿ ನಾವು ಕಸಾನೆ ಹೊಡ್ಕೊತಿರ್ಬೇಕು, ನಾವು ಮುಸುರಿನ ತಿಳ್ಕೊತಿರ್ಬೇಕು, ನಾವು ಹೊಲವನ್ನ ಉಳಿಮೆ ಮಾಡ್ತಾನೆ ಇರಬೇಕು ಅಂತಕ್ಕಂಥ ಒಂದು ವಿಚಾರವನ್ನು ಇಟ್ಕೊಂಡು ಅವರು ನಮ್ಮನ್ನ ಬಗ್ಗ ಬಡದೇನದ ಎಲ್ಲಿಡಬೇಕು ಅಲ್ಲಿ ಕೆಳಗಡೆ ಇಟ್ಟು ತಾವು ಐಷಾರಾಮ ಜೀವನವನ್ನ ಮಾಡ್ತಾನೆ ಶತಮಾನಗಳಿಂದಲೂ ಮಾಡ್ತಾನೆ ಬಂದಿದ್ದಾರೆ. ನಮ್ಮ ಜನಾಂಗ ಒಂದು ಮೇಲ್ವರ್ಗದ ಸಾವುಕಾರ ಬಳಿ ಹೋಗಿ ಬಚ್ಚಲ ನೀರು ಬಡದಾಗ ಅವ ಒಂದು ಗೋಧಿ ಹಿಟ್ಟು ಅಥವಾ ಜೋಳದ ಹಿಟ್ಟು ಏನೋ ಸಜ್ಜೆ ಹಿಟ್ಟು ಕೊಡ್ತಿದ್ದ. ಅದನ್ನು ತಂದು 8 ಮಕ್ಕಳಿಗೆ ರೊಟ್ಟಿ ಮಾಡಿ ಊಟ ಮಾಡಿಸಿ ಸಾಕ್ತಕ್ಕಂಥ ಜೀವನವನ್ನ ನಾವೆಲ್ಲರೂ ಕೂಡ ಬಡತನದಿಂದೇ ಬಂದರು. ಇಂಥ ಒಂದು ಬಡತನದಲ್ಲಿ ಬಂದರೂ ಕೂಡ ಒಂದು ಏನೋ ನಮ್ಮ ದಾರಿ ತಪ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಏನು ಹುಟ್ಟಿ ಬಂದರು, ಏನೋ ಒಂದು ಸಂವಿಧಾನವನ್ನು ನಮ್ಮ ರಚನೆ ಮಾಡಿಕೊಟ್ಟಿದ್ದಾರೆ. ಆ ಸಂವಿಧಾನದ ಮೂಲಕ ಇಡೀ ಭಾರತ ದೇಶ ಒಂದು ನೆಮ್ಮದಿಯಿಂದ ಒಂದು ಶಾಂತಿಯಿಂದ ನಡೀತಾ ಇದೆ ಅಂದ್ರೂ ಕೂಡ ಒಳಗಿಂದ ಒಳಗೆ ಮೇಲ್ವರ್ಗಗಳು ಬಹಳ ಸಂಪೂರ್ಣವಾಗಿ ಪೂರ್ವ ನಿಯೋಜಿತವಾಗಿ ತುಳಿತಕ್ಕೆ ಒಳಪಡಿಸಿ ಇನ್ನೂ ಹೆಚ್ಚಿನ ಒಂದು ನೋವನ್ನು ಕೊಡ್ತಾನೇ ಬಂದಿದ್ದಾರೆ ಅಂತಕ್ಕಂಥದ್ದು ಕೂಡ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ಮತ್ತು ಒಂದು ಮಾತನ್ನು ಹೇಳಕ್ಕೆ ಇಷ್ಟಪಡ್ತೇನೆ, ನಾನು ಈ ಜ್ಞಾನ ವಿಜ್ಞಾನ ಸಮಿತಿ ಅಂತಕ್ಕಂಥ ಒಂದು ಪ್ರಗತಿಪರ ಚಿಂತನೆ ಒಂದು ಹೋರಾಟದ ಒಂದು ವೇದಿಕೆ. ಅದು ಏನು ಮಾಡ್ತಪ್ಪ ಅಂದ್ರೆ ತಾಯಿ ಸವದತ್ತಿ ಎಲ್ಲ ಹುಡುಗಕ್ಕೆ ಹೋಗ್ತೇವೆ ನಾವು ಶತಮಾನಗಳಿದ್ರು ನಾವು ಎಲ್ಲ ಮಾತ್ರ ನಮ್ದು ನಮ್ಮ ತಾಯಿ ಇದ್ದರೆ ನಾವು ನಂಬಿ. ಆದ್ರೆ ಈ ಜಡಿ ಏನು ಬಿಡ್ತಾರಲ್ಲ ಎಣ್ಣೆ ಹಚ್ಚದ ಜಡಿ, ಅದು ಜಡ್ ಗಟ್ಟಿ ಅದ್ರ ಒಳಗೆ ಬಾಂಗ್ಳ ಇರ್ತಾವ. ಅದು ಜ್ಞಾನ ವಿಜ್ಞಾನ ಸಮಿತಿ ಹೇಳಿದ್ರು. ಅದೇನು ಮಾಡಿದ್ರಪ್ಪ ಅಂದ್ರೆ ಒಂದು ಕತ್ರಿ ತಗೊಂಡು ಎಲ್ಲ ಒಂದು ಸಮುದಾಯದ ಒಂದು ಗುಂಪು ಒಂದು ಸಂಘಟನೆ ಆ ಸವದತ್ತಿ ಎಲ್ಲ ಒಂದು ಗುಡ್ಡಗಳು ಹೋಗಿ ಅದನ್ನ ಜಡಿ ಕಟ್ ಮಾಡಿ ಒಂದು ಔಷಧಿ ಕೆಮಿಕಲ್ ಅದ್ರ ಮೇಲೆ ಹಾಕಿಬಿಟ್ಟಾಗ ಅದ್ರೊಳಗೆ ಇರ್ತಕ್ಕಂಥ ಹುಳಗಳು ಯಾರಲ್ಲ ಬರ್ಕೊಂಡು ಅವತ್ತೇ ಹೇಳಿದ್ರು ಇದೆಲ್ಲ ಮೌಢ್ಯತೆಯನ್ನ ದೂರ ಮಾಡಿ ಈ ನಿಂಬೆಯಲ್ಲಿರ್ತಕ್ಕಂಥ ಒಂದು ನಂಬಿಕೆ ಏನಿದೆ ಇವೆಲ್ಲವುಗಳು ಕೂಡ ದೂರ ಆಗಬೇಕು, ಜನಜಾಗೃತಿ ಆಗಬೇಕು. ಇದು ಜನಜಾಗೃತಿ ಒಂದು ಸಮಾವೇಶ, ಒಂದು ಅನುಕು ಒಂದು ತುಣುಕು ಇದೆ ಅಂತಕ್ಕಂಥ ಒಂದು ವಿಚಾರದಿಂದ ಈ ಮಾತನ್ನ ಇಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ನಾನು ಕೂಡ ಕವಿತೆಗಳನ್ನು ಬರೀತೇನೆ. ಕವಿ ಅಂತ ಒಂದು ವಿಚಾರದಲ್ಲಿ ನೋಡಬೇಕಾದ್ರೆ ಉದೋ ಎಂದವರು ಉದ್ಧಾರವಾಗಿಲ್ಲ ಬಿಟ್ಟು ಬಿಡಿರಿ ಜನಗಳೇ, ಉದೋ ಎಂದವರು ಉದ್ಧಾರವಾಗಿಲ್ಲ ಬಿಟ್ಟು ಬಿಡಿರಿ ಜನಗಳೇ, ಉದ್ದುದ್ದ ಬಿದ್ದವರು ಮೇಲೆ ಎದ್ದಿಲ್ಲ ಕೇಳಿರಿ ನನ್ನ ಹಿಂದುಳಿದವರೇ. ಬುದ್ಧಿ ಬಿದ್ದವರು ಯಾರು ಮೇಲ್ಗಡೆ ಬಂದಿಲ್ಲ. ಉದೋ ಅನ್ನೋದು ಎಲ್ಲ ಹೋಗುದು ಇದ್ದುದು ರೊಕ್ಕ ಇದೆಲ್ಲ ಹಾಕೋದು ಬರುದು ಮತ್ತೆ ಮನೆಯಾಗ ಏನಾದ್ರೆ ಹೇಗಿರುವುದಿಲ್ಲ. ಅದೇ ಮಕ್ಕಳನ್ನು ಸರಿಯಾಗಿ ಇದ್ರೊಳಗೆ ಸಾಲಿ ಕಲಿಸಿ ಸ್ವಲ್ಪ ಮುಂದುವರಿಸಿ ಮಗು ಮುಂದೆ ಬೆಳೆದ ಅವ್ರು ಚೇಂಜ್ ಆಗಿಬಿಡ್ತಾನ.
8th 9th 10th ಬಂದಂದ್ರೆ ಅವ್ನು ತಲೆಗಳು ವಿಚಾರ ಅಭ್ಯಾಸ ತುಂಬಿಡ್ತೈತಿ. ಅವಾಗ ದಾರಿ ಬೇರೆ ಸಿಗ್ತೈತೆ ಅವ್ನಿಗೆ. ಆಟೋಮೆಟಿಕ್ಲಿ ಇನ್ನೂ ಹೇಳಬೇಕಾಗಿಲ್ಲ. ಅದೇ ನೀವು ಮುಂದೆ ದಾರಿ ಸಿಗಬೇಕಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಏನು ಮಾಡ್ಯಾರಪ್ಪ ಅಂದ್ರೆ ಹಾಸ್ಟೆಲ್ ಮಾಡ್ಯಾರ. ಆ ಹಾಸ್ಟೆಲ್ ಅನ್ನ ಒಂದು ಶಿಕ್ಷಣ ಮಾಡಿ ಕಲೀಲಿ ಅಂತಕ್ಕಂಥದ್ದು ಮಾಡಿದ್ರೆ ಇವತ್ತು ನಮ್ಮ ಸಮುದಾಯದ ನಮ್ಮ ಮಕ್ಕಳು ಇವತ್ತು ದಾರು ಕುಡಿದು ಇಸ್ಪೇಟ್ ಆಡೋದು, ಗುಟ್ಕಾ ತಿನ್ನೋದು, ಮಡಕ ಆಡೋದು ಇದು ಮಾಡಿ ಪೂರ ಸತ್ಯನಾಶ ಆಗಾಗ್ತದೆ ಸಮುದಾಯ. ಇದು ನೆನಪಿಡ್ಕೋರಿ. ನಿಮ್ಮ ಪಾಪಕ್ಕ ತಾಯಿ ತಂದೆಗೆ ಅಂದ್ರೆ ಆ ಶಾಪ ನಿಮ್ಗೆ ಒಳ್ಳೇದಾಗ್ತದೆ ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ಬಂಧುಗಳೇ, ಸಾಮಾನ್ಯ 30-40 ವರ್ಷಗಳ ಹಿಂದಿನ ಇತಿಹಾಸವನ್ನು ನಾವು ನೋಡಿದಾಗ ನಾಗಮೋಹನ್ ಅವರ ವರದಿ ಆಗಿರ್ಬೋದು, ಸದಾಶಿವ ಆಯೋಗದ ವರದಿಯ ಪ್ರಕಾರ ಇದು 30-40 ವರ್ಷಗಳ ಹಿಂದಿನ ಒಂದು ಚಿಡ್ ಏನಿತ್ತು, ನಾವು ಹೆಚ್ಚಿದ್ದೀವಿ ನೀವು ಹೆಚ್ಚಿದ್ದೀವಿ ಅಂತಕ್ಕಂಥ 17% ಇರ್ತಕ್ಕಂಥ ಅದ್ರ ಹೊರಗೆ ಏನಂತ ಜಗಳ ಆಯ್ತು. ನಮ್ಮ ಸಂಖ್ಯೆ ಹೆಚ್ಚಿದ್ರೆ ಮಾದಿಗರು ಹೆಚ್ಚದಾರ, ನಮ್ಮ ಬಲಗೈ ಹೆಚ್ಚದಾರ, ಎಡಗೈ ಹೆಚ್ಚದಾರ ಅಂತಕ್ಕಂಥದ್ದು ಬಂತು. ಅನಿವಾರ್ಯ ಜನಾಂಗ ಕಡಿಮೆ ಬಂದಾರ ಅಂತ ಈ ಒಂದು ತಿಂಡಿದೊಳಗೆ ಏನಂತ ಇದು ಜಾರಿ ಆಗಿರಲಿಲ್ಲ. ಸನ್ಮಾನ್ಯ ಕರ್ನಾಟಕದ ಒಬ್ಬ ಜನಪ್ರಿಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಂತಕ್ಕಂಥವ್ರು ಮತ್ತು ಎಲ್ಲ ನಮ್ಮ ಕರ್ನಾಟಕ ಸರ್ಕಾರದ ಅಧಿಕೃತ ಶಾಸಕರು ಎಲ್ಲರೂ ಸೇರ್ಕೊಂಡು ಏನಂದ ಈ ಒಂದು ಮುಂದಿನ ಜನಾಂಗಕ್ಕೆ ಮತ್ತು ಅವರ ಮಕ್ಕಳಿಗೆ ಒಳ್ಳೆಯದಾಗಲಿ ಅಂತಕ್ಕಂಥ ಸದಾಶಿವ ಆಯೋಗದ ವರದಿ, ನಾಗಮೋಹನ್ ಅವರ ವರದಿ ಮತ್ತು ಇತ್ಯಾದಿ 17% ಒಳಗೆ ಎಲ್ಲ ಕರೆಕ್ಟ್ ಮಾಡಿ ಇವತ್ತೇನು ಒಂದು ನಿರ್ಧಾರವನ್ನು ಒಂದು 3-4 ದಿನಗಳಿಂದ ತಗೊಂಡಾರ. ಅದಕ್ಕೆ ನಾನು ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಈ ಸಂದರ್ಭದಲ್ಲಿ. ಆ ಒಂದು ಮೀಸಲಾತಿ ನಮ್ಮ ಎಡಗೈ ಮತ್ತು ಬಲಗೈ ಮತ್ತು ಅಲೆಮಾರಿ ಜನಾಂಗದ ಇನ್ನಿತರ 20 ಜಾತಿಗಳನ್ನು ಒಂದು ಇವತ್ತು ಒಳ್ಳೆಯದಾಗಿದೆ. ಆ ಒಳ್ಳೆಯತನಕ್ಕೆ ಇವತ್ತು ಸನ್ಮಾನ್ಯ ಸಿದ್ದರಾಮಯ್ಯನವರ ಒಂದು ಅಂತಿಮ ನಿರ್ಧಾರ, ಒಂದು ಒಳ್ಳೆಯ ನಿರ್ಧಾರ, ಒಂದು ಭಾವಿ ಭವಿಷ್ಯದ ಮಕ್ಕಳ ಅಡಿಗಲನ್ನು ನಿರ್ಮಾಣ ಮಾಡಿರ್ತಕ್ಕಂಥ ಮುಖ್ಯಮಂತ್ರಿಗಳಿಗೆ ಈ ಸಂದರ್ಭದಲ್ಲಿ ನಾನು ಒಳ್ಳೆಯದನ್ನು ಹೇಳ್ತಾ ಇದ್ದೇನೆ. ಅದು ಇದನ್ನು ಮಾತನ್ನು ಹೇಳಬೇಕು. ಕಾವ್ಯದಲ್ಲಿ ಧನ ಹಾನಿ, ಮಾನಹಾನಿ, ಪ್ರಾಣಹಾನಿ ಇದು ಹಾಕೋದು. ಧನ ಹಾನಿ ರೊಕ್ಕ ಮಾನ ಮರ್ಯಾದೆಗೆ ಅಂತ ನೋಟಿಫಿಕೇಶನ್ ಹುಚ್ಚಬೇಕು ಬಿಡುವುದಿತ್ತು. ಬಜಾರ್ನ ಬಿದ್ದಿರ್ತಾರೆ ಚಲೋ ಆಫೀಸರ್ ಬಂದಿದ್ದಾರೆ. ಧನ ಹಾನಿ, ಮಾನಹಾನಿ, ಲಾಸ್ಟಿಗೆ ಆಕ್ಸಿಡೆಂಟ್ ಆಗಿ ಪ್ರಾಣ ಹಾನಿ. ಆಕ್ಸಿಡೆಂಟ್ ಆಗಿ ಸಾಕು ಇವೆಲ್ಲ ಮಾಡಬೇಡ. ದಯವಿಟ್ಟು ಕೈ ಮುಗಿದು ಹೇಳ್ತೀನಿ. ಕೇಳಿ ತಾಯಿ ಸೌಗತ್ತಿ ಅಲ್ಲ ಒಂದು ಮಾತಾಡಿದ ತಾಯಿ ನೀನು ನಿಜವಾದ ತಾಯಿ ಆಗಿದ್ದಿ ದೇವರಿದ್ದೆ ಅಂದ್ರೆ ಏನ ಮೊಡ್ಡತೆಯನ್ನು ಬರ್ತಾರಲ್ಲ ಇವ್ರು ತಲೆಗಂತ ಚಿಂತೆ ಬಿಡಿಸು ಒಳ್ಳೆ ಬುದ್ಧಿ ಕೊಡ್ತಾರೆ. ಅದಕ್ಕೆ ತಿಳಿದು ನಾವು ಕಾವ್ಯ ಬರದೆ ಏನಾದಿ ಯಾಕೆಂದೈತೆ ನಂದೈತಿ ಒಂದು ಹಿಂಗೆ ಬಂದಿರಲ್ಲ. ಅದು ದೊಡ್ಡ ಸಿಮೆಂಟ್ ಓದಿದ್ದು ಏನಾದಿ ಹೆಣ್ಣಾದಿ ಎಲ್ಲವ ಅನಾದಿ ಕಾಲದಿ ಪುನಾದಿ ಕಲ್ಲಾಗಿ ಕಾಣದಾಗಿ ಸೀಲೆಗಟ್ಟ ಹಲಕಟ್ಟ ತಲೆ ಕಟ್ಟು ತಿರುಗುವ ಬಿಡುಗಿ ಹೆಂಗಸರ ಚೌಡಿಗೆ ಪದಗಳ ಹಾಡಾಗಿ ಎಲ್ಲವನಿ ಏನಾಗಿ ನಿನ್ನಂಗ ಹೆಸರು ಮೇಲೆ ಏನದ ಇವತ್ತು ದಲಿತ ಜನಾಂಗವನ್ನ ಇವತ್ತು ಸಮುದಾಯ ಕೆಳವರ್ಗಗಳನ್ನ ನಿಮ್ನ ವರ್ಗಗಳನ್ನ ತುಳಿದು ಆದಷ್ಟು ಏನಂದ್ರೆ ಭಿಕ್ಷುಕರನ್ನಾಗಿ ಮಾಡಿ ನಮ್ಮ ಕೈಯ ಬಲಿಗೆ ಕೊಟ್ಟಿಗೆ ಇವತ್ತು ಭಿಕ್ಷೆ ಬೆಳಲಿಕ್ಕೆ ಒಂದು ಇದು ಮಾಡಿಕೊಟ್ಟೆ ತಾಯಿ ದಯವಿಟ್ಟು ಅದನ್ನು ಬಿಡಿಸು. ಎಲ್ಲ ತಾಯಿಗಳಿಗೆ ಒಳ್ಳೆಯ ಬುದ್ಧಿ ಕೊಡು. ನೀನು ಶ್ರೀಮಂತ ದೇವತೆ ಇದ್ದಂದ್ರೆ ಅವ್ರೆಲ್ಲರಿಗೆ ಏನದ ದುಡ್ಡು ಚೆಲ್ಲಿ ಬಿಡೋರಿಗೆ ಅವರೆಲ್ಲ ಶ್ರೀಮಂತರಾಗಲಿ ಅಂತಕ್ಕಂಥ ಮಾತನ್ನ ಕಾವ್ಯದ ಮೂಲಕ ಹೇಳಿ ಆಕೆ ಮತ್ತೊಮ್ಮೆ ನಮಸ್ಕಾರ ಮಾಡ್ತೀನಿ.